ಸೂರತೆ ಆಕೆಯನ್ನು ಎಚ್ಚರಿಸಿದ ತಕ್ಷಣವೇ ಆಕೆ ವಾಪಸ್ಸು ವಾಸ್ತವಕ್ಕೆ ಬರ್ತಾ ಇದ್ದಾಳೆ ಶಾಕುಂತಲೆ. ಹೌದು ಹೌದು, ಕೇಳಿಸ್ತಾ ಇದೆ ಅವಳಿಗೆ. ಖಂಡಿತವಾಗ್ಲೂ ಕೂಡ ಆ ಸೂರತೆ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು ಕ್ಷಣ ಭ್ರಮೆಗೆ ಜಾರ್ಬಿಟ್ಟಿದ್ಲು ಶಾಕುಂತಲೆ. ಮಗುವಿನ ಜಾತಕರ್ಮ ಸಮಯದಲ್ಲಿ ಪೂಜ್ಯರಾದಂತಹ ಮಾರೀಚರು ಕಟ್ಟಿದಂತಹ ಒಂದು ಅಪರಾಜಿತ ಬಳ್ಳಿ ಆಗಿತ್ತು ಅದು. ಆ ಒಂದು ಭರತ ಕುಮಾರ ಕಟ್ಟಿದಂತಹ ಒಂದು ರಕ್ಷಾ ಕರಂಡಕ. ತಾಯಿ ತಂದೆಯ ವಿನಃ ಬೇರೆ ಯಾರಾದರೂ ಅದನ್ನು ಮುಟ್ಟಿದರೆ ಹಾವಾಗಿ ಕಚ್ಚುವಂತಹ ಒಂದು ರಕ್ಷಣಾ ಕವಚವಾಗಿ ಆ ಒಂದು ಮಾರೀಚರು ಕಟ್ಟಿದಂತಹ ಒಂದು ರಕ್ಷಣಾ ಕರಂಡಕ ಆಗಿತ್ತದು. ಅದನ್ನು ದುಷ್ಯಂತ ಮಹಾರಾಜ ಅದನ್ನು ಮುಟ್ಟಿದ, ಬಟ್ ಆತನಿಗೆ ಏನೂ ಆಗಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆತನೇ ಈ ಒಂದು ಮಗುವಿನ ತಂದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳೋ ಪ್ರಯತ್ನ ಲೇಖಕಿಯವರು ಮಾಡ್ತಾ ಇರುವಂಥದ್ದು. ಹಾಗಿಲ್ಲ ಅಂದಾಗ ಸಂಶಯವಿಲ್ಲ, ಇದು ದುಷ್ಯಂತ ಮಹಾರಾಜನೇ ಅನ್ನೋದು ಖಾತರಿಯಾಯಿತು ಶಾಕುಂತಲೆಗೆ. ಹೌದು, ಬಂದಿರತಕ್ಕಂಥದ್ದು. ಏಕೆಂದರೆ ಅವಳು ಆವಾಗಿಂದ ಭ್ರಮೆಯಲ್ಲಿದ್ಲು. ನಿಜವಾಗ್ಲೂ ಕೂಡ ದುಷ್ಯಂತ ಮಹಾರಾಜ ಬಂದಿದ್ದಾನ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ? ಎಷ್ಟೆಲ್ಲ ಅವಮಾನಗಳನ್ನು ಮಾಡಿ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದಂತಹ ದುಷ್ಯಂತ ಮಹಾರಾಜ ಇವತ್ತು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನಾ ಅನ್ನುವಂತಹ ಆ ಒಂದು ನಂಬಿಕೆ ಬೇಕಿತ್ತು ಅವಳಿಗೆ. ಅದಕ್ಕೆ ಸಾಕ್ಷಿಯಾಗಿ ಆ ಕುಮಾರ ಭರತನ ಕೈಯಲ್ಲಿದ್ದಂತಹ ಒಂದು ರಕ್ಷಾ ಕವಚ ಕೆಳಗಡೆ ಬಿದ್ದಿತ್ತಲ್ಲ ಕರಂಡಕ, ಅದನ್ನು ಎತ್ತಿ ಹಿಡಿದಂತಹ ದುಷ್ಯಂತನಿಗೆ ಅದು ಹಾವಾಗಲಿಲ್ಲ ಅನ್ನೋದನ್ನು ಖಾತರಿಪಡಿಸಿಕೊಂಡಾಗ ಆಕೆಗೆ ಅನ್ನಿಸ್ತು, ಹೌದು, ಬಂದಿರತಕ್ಕಂಥವನು ದುಷ್ಯಂತ ಮಹಾರಾಜನೇ ಅನ್ನೋದು ಆಕೆಗೆ ಈಗ ಖಾತ್ರಿಯಾಯಿತು. ಕುಮಾರ ಭರತನಿಗೂ ಕೂಡ ಆ ಆಗಂತುಕ ಮಹಾಪುರುಷನಿಗೂ ಕೂಡ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಹೋಲಿಕೆಗಳು ಇತ್ತು. ಆ ಮಗನಿಗೂ ಕೂಡ ದುಷ್ಯಂತನಿಗೂ ಕೂಡ. ಅದನ್ನ ಆ ಸುವ್ರತೆ ಹೇಳ್ತಾ ಇದ್ದಾಳೆ ಶಾಕುಂತಲೆಗೆ. ನಿಜವಾಗಿಯೂ ಕೂಡ ಆತ ಮಹಾರಾಜ ದುಷ್ಯಂತನೇ ಇರಬೇಕು, ನೀನೇಕೆ ಹೀಗೆ ಅಲ್ಲಾಡದೆ ಕೂತ್ಕೊಂಡಿದ್ದೀಯಾ ದೇವಿ ಅನ್ನುವ ಪ್ರಶ್ನೆ ಆಕೆ ಎದ್ದು ಬಂದು ನೋಡು, ನಿನ್ನ ದುಷ್ಯಂತನೇ ಬಂದಿದ್ದಾನೆ. ನೀನು ಯಾರಿಗಾಗಿ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ಯೋ, ಸತತವಾಗಿ ಕಾದಿದೆಯೋ, ಆತನೇ ಬಂದಿದ್ದಾನೆ, ಎದ್ದು ಬಾ ಅನ್ನುವ ಮಾತನ್ನು ಆಕೆ ಹೇಳ್ತಾ ಇದ್ದಾಳೆ. ಮಹಾರಾಜ ದುಷ್ಯಂತ ಜೀವನ ಒಂದು ಸುಂದರ ಕನಸು ಅನ್ನುವ ಮಾತನ್ನು ನಂಬಿಸಿದಂತಹ ದುಷ್ಯಂತ ಬಂದಿದ್ದಾನಾ? ನಂತರದಲ್ಲಿ ಒಡಲಲ್ಲಿ ಆತನ ವಂಶದ ಕುಡಿಯನ್ನ ಹೊತ್ತು ತುಂಬು ಸಂಕೋಚ ಕಾತರ ನಂಬಿಕೆಗಳಿಂದ ಆತನೆಡೆಗೆ ಹೋದಾಗ ಈಕೆ ಯಾರೋ ಗೊತ್ತಿಲ್ಲ ಎಂದು ಕೈಜಾಡಿಸಿ ಬಿಟ್ಟಂತಹ ಪುರುಷೋತ್ತಮ ಮಹಾರಾಜ ದುಷ್ಯಂತ ಬಂದಿದ್ದಾನೆ. ಆಕೆಯಲ್ಲಿರುವಂತಹ ಒಂದು ಭಾವನೆಗಳು ಹೆಂಗೆ ಬರ್ತಾ ಇದೆ ನೋಡಿ, ಹೇಗೆ ಹೊರಗಡೆ ಬರ್ತಾ ಇದೆ ನೋಡಿ. ಮುಂದಿನದು ನೋಡಿ, ಯಾಕೆ ತುಂಬಿದ ಬಸರಿ ತನ್ನ ಒಡಲಲ್ಲಿ ಇದೇ ದುಷ್ಯಂತ ಮಹಾರಾಜನ ಒಂದು ವಂಶದ ಕುಡಿಯನ್ನು ಹೊತ್ಕೊಂಡು ನಾನು ನಿನ್ನವಳು ಅಂತ ಹೇಳುವಾಗ ಈಕೆ ಯಾರ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ ತುಂಬಿದ ಸಭೆಯಲ್ಲಿ. ಕೈ ತೊಳ್ಕೊಂಡ್ಬಿಟ್ಟಿದ್ದ. ಆ ಕೈ ತೊಳೆದುಕೊಂಡಂತಹ ದುಷ್ಯಂತ ಮಹಾರಾಜ ಇವತ್ತು ಬಂದಿದ್ದಾನ ನನಗಾಗಿ ಅನ್ನೋದನ್ನು ಆಕೆ ತನ್ನ ಒಳಗಿರುವಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ರೀತಿಯನ್ನು ನೋಡಿ. ಮುಂದಿನದು ಬರೀ ನೋವಿನ ನೆನಪು. ಮಳೆ ಸುರಿಯುತ್ತಿರುವ ಅದೆಷ್ಟೋ ರಾತ್ರಿಗಳನ್ನು ಆಕೆ ಆತನ ನೆನಪಿನಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಕಳೆದಿಲ್ಲ. ಹೂಗಳು ಅರಳಿ ಪರಿಮಳವನ್ನು ಬೀರ್ತಾ ಇರುವಂತಹ ಸಂದರ್ಭದಲ್ಲಿ ಕೋಗಿಲೆಗಳು ಮಾವಿನೆಲೆಗಳ ಹಿಂದೆ ಅಡಗಿ ಹಾಡುತ್ತಿರುವಾಗ, ನವಿಲುಗಳು ಗರಿ ಬಿಚ್ಚಿ ಕುಣಿಯುವಾಗ ಅದೆಷ್ಟು ಸಂಜೆ ಮುಂಜಾವುಗಳನ್ನು ತಾನು ಆತನ ವ್ಯರ್ಥ ನಿರೀಕ್ಷೆಯಲ್ಲಿ ಸಂಕಟ ಪಡ್ತಾ ಕಳೆದಿರಲಿಲ್ಲ. ಇಡೀ ಜೀವನವನ್ನೇ ಆತನಿಗಾಗಿ ಕಾಯುವಿಕೆಗಾಗಿ ಹೋಯಿತು. ಈಗ ಬಂದಿದ್ದಾನೆ ನಾನು ಬೇಕು ಅಂತ ಹೇಳಿ. ಇಷ್ಟು ದಿನಗಳ ಕಾಲ ನನ್ನ ತಪಸ್ಸು ನೋಡಿ ಯಾವಾಗೆಲ್ಲ ಆತ ನೆನಪಾಗಿದ್ದಾನೆ ನನಗೆ, ಆಗಿಲ್ಲದಿರುವವನು ಈಗ ಬಂದಿದ್ದಾನೆ ಅನ್ನುವಂತಹ ಸಂತೋಷ, ದುಃಖ, ಇನ್ನೊಂದೋ ಮತ್ತೊಂದೋ, ಸ್ವೀಕರಿಸಲ ಬೇಡವಾ ಅನ್ನುವಂಥ ದ್ವಂದ್ವ ಭಾವಗಳಲ್ಲಿ ಆಕೆ ಒಳಗಾಗಿದ್ದಾಳೆ ಅನ್ನುವಂಥದ್ದು. ಏಳು ದೇವಿ ಶಕುಂತಲ ಹೀಗೆ ದಿಗ್ಭ್ರಮೆಗೊಂಡು ಕೂತ್ಕೊಳ್ಳೋದು ಬೇಡ ಅನ್ನುವ ಮಾತನ್ನು ಸಖಿ ಹೇಳ್ತಾ ಇದ್ದಾಳೆ. ನಿನ್ನ ತಪಸ್ಸು ಸಾರ್ಥಕವಾಗಿದೆ. ಹೆಣ್ಣಿನ ತಪಸ್ಸು ಯಾವಾಗಲೂ ಕೂಡ ಒಂದು ಪರಿಶುದ್ಧವಾದ ಮನಸ್ಸಿನಿಂದ ಯಾರಾದರೂ ಒಂದು ಹೆಣ್ಣು ಜೀವ
ಯಾರೋ ತನಗೆ ಬೇಕಾದವರಿಗಾಗಿ ಹಂಬಲಿಸ್ತಾ ತಪಸ್ವಿನಿಯಾಗಿ ಕೂತ್ಕೊಳ್ತಾಳೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳು ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ. ಹಾಗಾಗಿ ನೋಡಿ, ಆಕೆಯ ತಪಸ್ಸು ಇವತ್ತು ಸಾರ್ಥಕವಾಗಿದೆ. ಯಾರೋ ಗೊತ್ತಿಲ್ಲ ಅಂತ ಹೇಳಿ ದೂರ ತಳ್ಳಿ ಕೈ ತೊಳ್ಕೊಂಡಿರ್ತಕ್ಕಂಥ ಒಬ್ಬ ಮಹಾರಾಜ ಬರ್ತಾನೆ ವಾಪಸ್ಸು ನನ್ನನ್ನು ಹುಡುಕೊಂಡು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ನಂಬಿಕೆಯ ಮೇಲಿರುವಂತಹ ಎಷ್ಟು ಶಕ್ತಿ ಇರಬಹುದು ಆಕೆಗೆ. ಕೊನೆಗೂ ಮಹಾರಾಜ ದುಷ್ಯಂತ ನಿನ್ನ ಕಡೆ ಬಂದೇ ಬಿಟ್ಟನಲ್ಲ, ತ್ವರೆ ಮಾಡು ಏಳು ದೇವಿ. ಸುವ್ರತೆ ಹಾಗೂ ಸಾನುಮತಿಯರು ಶಕುಂತಲೆಯನ್ನು ಅರ್ಧ ಎಳೆದುಕೊಂಡೇ ಹೊರಗಡೆ ಬರ್ತಾ ಇದ್ದಾರೆ ದುಷ್ಯಂತನೆಡೆಗೆ. ಓ, ನಾರಿಯ ಮನೋವ್ಯಾಪಾರ ನಿಜವಾಗಿಯೂ ಕೂಡ ವಿಚಿತ್ರವಾದದ್ದು. ಹೌದು, ಖಂಡಿತ. ನಾವು ಯಾರಿಗಾಗಿ ನಾವು ಕಾಯ್ತೀವೋ ಅವರು ಬಂದ ಕ್ಷಣದಲ್ಲಿ ಅವರ ಈ ಮೇಲೆ ನಾವು ಇಟ್ಟಂತಹ ಬೆಲೆ ಕಡಿಮೆ ಆಗಿಬಿಡುತ್ತೆ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ, ಸಾಮಾನ್ಯವಾಗಿ ಹಂಗೆ ಆಗತ್ತೆ. ಅದೇ ಇಲ್ಲೂ ಕೂಡ ಆಕೆಗೆ ಆಗಿದೆ. ಯಾವ ಪುರುಷನಿಗಾಗಿ ಹಲವಾರು ವರ್ಷ ಹಗಲಿಡಿ ಕಾಯ್ದು ಯಾರಿಗಾಗಿ ತನ್ನ ಇಡೀ ಜೀವನವನ್ನು ಒಂದು ತಪಸ್ಸಾಗಿಸಿಕೊಂಡು ಕಾದಿದ್ದಳೋ ಆತ ನಿಜವಾಗಿಯೂ ಕೂಡ ಬಂದಿದ್ದಾನೆ. ಮನಸ್ಸಿನಲ್ಲಿ ಇದೆಂತಹ ನಿರ್ಲಿಪ್ತತೆ, ಕಲ್ಲಾಗೋಯ್ತು ಆಕೆಯ ಮನಸ್ಸು. ಇದೆಂತಹ ತಾಟಸ್ಥ್ಯ! ಅದೇಕೆ ತನ್ನ ಮನಸ್ಸು ಹೂವಾಗಿ ಅರಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಗರಿಬಿಚ್ಚಿ ಯಾಕೆ ಹಾರ್ತಾ ಇಲ್ಲ? ಎಲ್ಲೋ ನವಿಲು ಕುಣಿದ್ರೆ ಈಕೆಗೆ ಆತನ ನೆನಪಾಗ್ತಾ ಇತ್ತು, ಎಲ್ಲೋ ಕೋಗಿಲೆ ಕೂಗಿದ್ರೆ ಈಕೆಗೆ ಆತನ ನೆನಪಾಗ್ತಾ ಇತ್ತು, ಎಲ್ಲೋ ಹೂಗಳು ಅರಳಿ ಘಮವನ್ನು ಸೂಸುವಾಗ ದುಷ್ಯಂತ ಮಹಾರಾಜ ನೆನಪಾಗ್ತಾ ಇದ್ದ. ಇವತ್ತು ಅವನು ಬಂದು ನಿಂತಿದ್ದಾನೆ. ನನಗೆ ಯಾಕೆ ಈ ರೀತಿಯ ನಿರ್ಲಿಪ್ತ ಭಾವ ಉಂಟಾಗ್ತಾ ಇದೆ ನನ್ನ ಎದೆಯಲ್ಲಿ? ಯಾಕೆ ನನ್ನ ಮನಸ್ಸು ತಟಸ್ಥತೆಯನ್ನು ಹೊಂದುತ್ತಾ ಇದೆ? ಯಾಕೆ ನನ್ನ ಹೃದಯ ಹೂವಾಗಿ ಅರಳ್ತಾ ಇಲ್ಲ ಅವನಿಗಾಗಿ ಅನ್ನುವಂಥದ್ದು ಆಕೆಗೆ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದೆ. ಇಷ್ಟು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದಂತಹ ಈ ಒಂದು ಸಮಯ ಬಂದಿದೆ, ಆದರೆ ನಾನು ಯಾಕೆ ಹೀಗಾಗ್ತಾ ಇದ್ದೀನಿ? ನನಗೇನಾಗಿದೆ? ತನ್ನ ಮನಸ್ಸಿನಲ್ಲಿ ಈ ಬಗೆಯ ವಿಚಿತ್ರ ಕಾಠಿಣ್ಯ ಯಾಕೆ ಶುರುವಾಯಿತು? ಯಾಕೆ ನಾನು ಕಠೋರವಾಗ್ತಾ ಇದ್ದೀನಿ ಆತನ ಬಗ್ಗೆ? ಅಂದು ಅರಮನೆಯಲ್ಲಿ ಅಷ್ಟೊಂದು ನಿಷ್ಠುರವಾಗಿ ತನ್ನನ್ನು ಹೊರಗಟ್ಟಿದಂತಹ ಈ ಮನುಷ್ಯ ಇಂದು ತನ್ನೆದುರಿಗೆ ವಿನೀತನಾಗಿ ಮೊಳಕಾಲನ್ನೂರಿದ್ದಾನೆ. ನಾನಂದು ಯಾವುದೋ ಬುದ್ಧಿ ಮಾಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ, ನನ್ನನ್ನು ಕ್ಷಮಿಸು ಎಂದು ಬೇಡ್ಕೊಳ್ತಾ ಇದ್ದಾನಲ್ಲ. ನನ್ನದು ಮಹಾ ಅಪರಾಧವಾಗಿದೆ. ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗಿದ್ದೀನಿ. ಈಗ ನೀನು ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಅಂತ ಹೇಳಿ ಬೇಡ್ಕೋತಾ ಇದ್ದಾನೆ. ನೋಡಿ ಸಂದರ್ಭ, ಕಾಲಚಕ್ರದಲ್ಲಿ ಯಾವ ರೀತಿಯಾಗಿ ಹೆಂಗೆ ತಿರುಗ್ತಾ ಹೋಗುತ್ತೆ ಅಂತ. ಒಂದು ದಿನ ನೀನು ಯಾರೋ ಗೊತ್ತಿಲ್ಲ ಅಂಥೇಳಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದಂಥ ಈ ಒಂದು ಭೂಮಿಯನ್ನು ಆಳುವ ದೊರೆ, ತಿರಸ್ಕಾರ ಮಾಡಿದ್ದಂತಹ ಮಹಾರಾಜ ಇವತ್ತು ಬಂದು ನನ್ನ ಮುಂದೆ ಮಂಡಿಯೂರಿ ಕುಳಿತು ನಾನು ತುಂಬ ನೊಂದು ಬೆಂದಿದ್ದೀನಿ, ಪಶ್ಚಾತ್ತಾಪದಲ್ಲಿ ಬೆಂದಿದ್ದೀನಿ, ನನ್ನೊಟ್ಟಿಗೆ ಬಾ, ನನ್ನನ್ನು ಸ್ವೀಕಾರ ಮಾಡುವಂಥ ಆ ಗಳಿಗೆ ನೋಡಿ ಹೇಗೆ ಅಂದರೆ, ಇದಕ್ಕೆ ಹೆಚ್ಚು ಏನು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಕೊಡಲಿಕ್ಕೆ ಆಗೋದೇ ಇಲ್ಲ. ಏನೂ ಅಲ್ಲ, ನೀನು ನನಗೇನೂ ಅಲ್ಲ ಅಂತ ಹೇಳಿದಂಥ ಮಹಾರಾಜ ಇವತ್ತು ಆಕೆ ಬಳಿ ಬಂದು ಆಕೆ ಮುಂದೆ ನಿಂತ್ಕೊಂಡು ಬೇಡ್ಕೋತಾ ಇದ್ದಾನೆ, ವಿನೀತನಾಗಿ ಬೇಡ್ಕೋತಾ ಇದ್ದಾನೆ. ಇಡೀ ಧರೆಯನ್ನಾಳುವಂತಹ ದೊರೆ ಇವತ್ತು ಶಾಕುಂತಲೆ ಬಂದು ಅತೀ ವಿನಯವಾಗಿ ತನ್ನ ಮೊಳಕಾಲನ್ನು ಊರಿ ಆಕೆ ಮುಂದೆ ದೈನ್ಯವಾಗಿ ಬೇಡ್ಕೊಳ್ತಾ ಇದ್ದಾನೆ, ನನ್ನನ್ನು ಸ್ವೀಕರಿಸು, ನನ್ನದು ಮಹಾ ಅಪರಾಧವಾಗಿದೆ ಅಂತ ಹೇಳಿ ಹಲವುತ್ತಾ ನಿಂತಿದ್ದಾನೆ ಶಕುಂತಲೆಯ ಮುಂದೆ. ಆಹಾ, ಅಪರಾಧ, ಕ್ಷಮೆ, ಪಶ್ಚಾತ್ತಾಪ, ಈ ಶಬ್ದಗಳಿಗೀಗ ನನ್ನ ದೃಷ್ಟಿಯಲ್ಲಿ ಯಾವ ಅರ್ಥವೂ ಉಳಿದಿಲ್ಲ. 100 ಆಸೆ ಹೊತ್ತು ನಿನ್ನ ಕಡೆಗೆ ನಾನು ಬಂದಿದ್ದಂತಹ ದಿನದಲ್ಲಿ ನನ್ನನ್ನು ನೀನು ಏನಂತ ತಿರಸ್ಕರಿಸಿದೀಯಾ? ಜೀವನದ ಬಹುಪಾಲು ಮಧುರ ಭಾವನೆಗಳನ್ನೇ ಆ ದಿನವೆಲ್ಲ ಸತ್ತು ಹೋಗುವ ಹಾಗೆ ಮಾಡಿದೀಯಾ? ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ನಾನು ಅಂದರೆ ಶಾಕುಂತಲೆಯ ಬದುಕು ಒಂದು ಅಗ್ನಿಕುಂಡದ ಹಾಗೆ ಬೇಯ್ತಾ ಇದೆ, ಸುಡ್ತಾ ಇದೆ, ಬೆಂಗಾಡಾಗಿ ಹೋಗಿದೆ ನನ್ನ ಬದುಕು, ದಾವನಲವಾಗಿದೆ, ಬತ್ತಿ ಹೋಗಿರುವಂತಹ ಸಮುದ್ರ ಆಗಿದೆ ನನ್ನ ಜೀವನ. ಇಂತಹ ನಾನು ಈತನನ್ನು ಸ್ವೀಕರಿಸಬೇಕಂತೆ. ಏನಿದು ವಿಧಿಯ ಕ್ರೂರ ಅಪಹಾಸ್ಯ! ನೋಡಿ ಹೇಗಿದೆ.
ಒಬ್ಬ ರಾಜ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದಲ್ಲ. ನೀನು ನನ್ನ ತಿರಸ್ಕಾರ ಮಾಡಿಬಿಟ್ಟೆ ಸುಲಭವಾಗಿ ಒಂದು ಉಂಗುರದ ಕಾರಣವನ್ನು ಕೊಟ್ಟು. ನನ್ನ ಬದುಕಿನಲ್ಲಿ ಬೆಂಕಿ ನೀನು ಯಾವತ್ತು ತಿರಸ್ಕಾರ ಮಾಡಿದೆಯೋ ಆ ಕ್ಷಣದಿಂದ ಈ ಕ್ಷಣದವರೆಗೆ ನಾನು ಬೆಂಕಿಯ ಅಗ್ನಿಕುಂಡದಲ್ಲಿ ಸುಡ್ತಾನೇ ಬದುಕ್ತಾ ಇದ್ದೀನಿ. ಬೆಂಗಾಡಾಗಿ ಹೋಗಿದೆ ನನ್ನ ಬದುಕು, ಬೆಂದು ಹೋಗ್ಬಿಟ್ಟಿದೆ. ಇಡೀ ಸಮುದ್ರದ ಹಾಗೆ, ಇಡೀ ಸಮುದ್ರದ ಅಲೆಗಳು ಹೇಗಿತ್ತೋ ಹಾಗೆ ನಿನ್ನೊಟ್ಟಿಗೆ ಕನಸುಗಳನ್ನು ಭಾವನೆಗಳನ್ನು ಮಧುರವಾಗಿ ಕಟ್ಕೊಂಡಿದ್ದಂತಹ ನನ್ನ ಈ ಬದುಕಿನ ಸಮುದ್ರ ಬತ್ತು ಹೋಗಿದೆ. ನನ್ನಲ್ಲಿ ಏನೂ ಇಲ್ಲ. ಈಗ ನಿನ್ನ ನನ್ನ ಸ್ವೀಕರಿಸು ಅಂತ ಕೇಳ್ತಾ ಇದೆಯಾ? ನಾನು ನಿನ್ನ ಸ್ವೀಕರಿಸಬೇಕಾ? ಕ್ಷಮಿಸಬೇಕಾ? ವಿಧಿ ನೋಡಿ ಹೇಗೆ ಕರೆದುಕೊಂಡು ಬಂದು ನಿಂತಿದೆ ಅಂತ. ಅಪಹಾಸ್ಯ ನೋಡಿ, ಆ ವಿಧಿಯ ಕ್ರೂರ ಅಪಹಾಸ್ಯ ನೋಡಿ ಹೇಗಿದೆ ಅನ್ನೋದನ್ನು ಆಕೆ ಹೇಳ್ತಾ ಇದ್ದಾಳೆ ತನ್ನಷ್ಟಕ್ಕೆ ತಾನೆ. ದೇವಿ, ಕುಮಾರನನ್ನು ಎತ್ತಿಕೋ, ನಿನ್ನ ಒಡಗೂಡಿ ಪೂಜ್ಯ ಮಾರೀಚರ ದರ್ಶನವನ್ನು ಪಡೆಯೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ ದುಷ್ಯಂತ ಮಹಾರಾಜ. ಆಹಾ, ಎಂತಹ ಕೋಮಲತೆ ಮೋಡಿ ಇದೆ ಆತನ ಧ್ವನಿಯಲ್ಲಿ, ಆತನ ಇಡೀ ವ್ಯಕ್ತಿತ್ವದಲ್ಲಿ. ಹಾಗೆಯೇ ತಾನು ಈ ಅವಮಾನದ ನಿರೀಕ್ಷೆಯ ಕಾತರದ ಅಪಾರ ನೋವಿನ ನಿರಂತರ ಅನುಭವಕ್ಕೆ ಒಳಗಾದದ್ದು ಹೇಗೆ ಮರೀಲಿ? ಅವನ ಆಡುವ ಮಾತು ನೋಡಿ, ದೇವಿ ಕುಮಾರನನ್ನು ಎತ್ತಿಕೋ. ಎಂತಹ ಕೋಮಲವಾದ ಧ್ವನಿ ಇದೆ ದುಷ್ಯಂತನ ಧ್ವನಿಯಲ್ಲಿ, ಕರಗೋಗ್ಬಿಡ್ಬೇಕು. ವ್ಯಕ್ತಿತ್ವವು ಅಷ್ಟೇ ಮೃದುವಾಗಿದೆಯಲ್ಲ. ಆದರೆ ನನ್ನ ಅವಮಾನದ ದಿನಗಳು, ನಾನು ನಿರೀಕ್ಷಿಸಿದಂತಹ ಕಾತರದಂತಹ ದಿನ ಇವತ್ತು ಬಂದಿರಬಹುದು. ಆದರೆ ನನ್ನ ನೋವಿನ ದಿನಗಳ ಕಳೆದಂತಹ ರೀತಿ ಇದೆಯಲ್ಲ, ಅದು ಹೇಗೆ ಕ್ಷಮಿಸಬೇಕು ನಾನು ಈತನನ್ನು ಅನ್ನುವುದು ಶಕುಂತಲೆಯ ಭಾವ.